ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಕಳಿಸಕ್ಕೆ ಯಾವ ರೀತಿ ಸೀರೆನ ಉಡಿಸೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡು ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಈ ರೀತಿ ಸ್ವಲ್ಪನೂ ಕೂಡ ವೇರಿಯೇಷನ್ ಇರಬಾರ್ದು, ಆ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಬಿಗಿನರ್ಸ್ ಆದ್ರೆ ಕರೆಕ್ಟ್ ಆಗಿ ಎರಡೂ ಸೈಡಿನ ಬಾರ್ಡರ್ ಕೂಡ ಈಕ್ವೆಲ್ ಆಗಿ ಕೂರಲ್ಲ. ಕೆಲವು ಟೈಮ್ ಏನಾಗುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ, ಮತ್ತೆ ನಮಗೆ ಪ್ಲೀಟ್ಸ್ ಮಾಡೋದಕ್ಕೂ ಕೂಡ ತುಂಬಾನೇ ಕಿರಿಕಿರಿ ಆಗುತ್ತೆ, ಮಾಡ್ಲಿಕ್ಕಾಗಲ್ಲ, ಪದೇ ಪದೇ ಸರಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 7 ರಿಂದ 8 ಕಡೆನೆ ಎರಡೂ ಸೈಡಿನ ಬಾರ್ಡರ್ನು ಕೂಡ ಈಕ್ವೆಲ್ ಆಗಿ ಜೋಡಿಸ್ಕೊಂಡು ಗುಂಡ್ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗುಂಡ್ಪಿನ್ಗಳನ್ನ ಹಾಕುವಾಗ ಹೀಗೆ ಸ್ಟ್ರೈಟ್ ಆಗಿ ಹೀಗೆ ಹಿಡ್ಕೊಂಡು ಹಾಕೋಬೇಕಾಗುತ್ತೆ. ಹಿಂದೆಯಿಂದ ಸಣ್ಣ ಗುಂಡ್ಪಿನ್ಗಳು ಬರ್ತಾವಲ್ಲ ಅದನ್ನ ಹಾಕೊಳ್ತಾ ಇರೋದು. ನೋಡಿ, ಈ ರೀತಿ ಹಿಂದೆಯಿಂದ ಹಾಕೊಳ್ತಾ ಇದ್ದೀನಿ. ಸೆರ್ಗಿಗೆ ನಾನಿಲ್ಲಿ 1 ಮಾರ ಆಗೋಷ್ಟು ಬಿಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಇದೇ ರೀತಿ ನಾನು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ನೀವೇನಾದ್ರೂ ಗುಂಡ್ಪಿನ್ಗಳನ್ನ ಹಾಕೊಳ್ಳಲ್ಲ ಅಂತ ಹೇಳಿದ್ರೆ ಹಾಗೇನೆ ನೀವು ಪ್ಲೀಟ್ಸ್ ನ ಮಾಡಬಹುದು. ಬಟ್ ಬಿಗಿನರ್ಸ್ ಆದ್ರೆ ಕಷ್ಟ ಆಗುತ್ತೆ, ಮತ್ತೆ ಪ್ಲೀಟ್ಸ್ ಎಲ್ಲವೂ ಕೂಡ ಈಕ್ವೆಲ್ ಆಗಿರಲ್ಲ ಫ್ರೆಂಡ್ಸ್. ಹಾಗಾಗಿ ಒಂದು 7 ರಿಂದ 8 ಕಡೆನೆ ನಾನು ಈ ತರ ಗುಂಡ್ಪಿನ್ಗಳನ್ನ ಹಾಕೊಂಡು ಕಂಪ್ಲೀಟ್ ಆಗಿ ಎರಡೂ ಸೈಡಿನ ಬಾರ್ಡರ್ನು ಕೂಡ ನಾನು ಇಲ್ಲಿ ಈಕ್ವೆಲ್ ಆಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪನೂ ಕೂಡ ವೇರಿಯೇಷನ್ ಇರಲ್ಲ, ಮತ್ತೆ ನಾವು ಪ್ಲೀಟ್ಸ್ ಮಾಡುವಾಗ ಸ್ವಲ್ಪನೂ ಡಿಸ್ಟರ್ಬ್ ಆಗಲ್ಲ. ನೋಡಿ, ನೀಟಾಗಿ ನಾವು ಪ್ಲೀಟ್ಸ್ ಗಳನ್ನ ಮಾಡ್ಕೋಬಹುದು. ನೋಡಿ, ಇದು ಸೆರ್ಗುನ್ ಕಡೆಯಿಂದ ನಾನಿಲ್ಲಿ ಫಸ್ಟ್ 1 ಮಾರ ಆಗುವಷ್ಟು ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇನ್ನೂ ಗುಂಡ್ಪಿನ್ ಹಾಕಿಲ್ಲ. 1 ಮಾರ ಆಗುವಷ್ಟು ಬಿಟ್ಟು ಅಲ್ಲೊಂದು ಕ್ಲಿಪ್ಪನ್ನು ಹಾಕೊಳ್ತಾ ಇದ್ದೀನಿ. ಒಂದು ಕ್ಲಿಪ್ಪನ್ನು ಹಾಕೊಂಡ್ರೆ ಗೊತ್ತಾಗುತ್ತೆ ನಮಗೆ ಎಲ್ಲಿವರೆಗೆ ಪ್ಲೀಟ್ಸ್ ಮಾಡಬೇಕು ಅಂತ. ನೋಡಿ, ಇಷ್ಟನ್ನ ಸೆರ್ಗುಗೆ ಬಿಟ್ಕೊಂಡಿರೋದು. ಇಲ್ಲೂ ಕೂಡ ನಾನಿಲ್ಲಿ ಒಂದೊಂದು ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ಸೆರ್ಗಲ್ 1-2 ಕಡೆ ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಎರಡೂ ಸೈಡಿನ ಬಾರ್ಡರ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡ್ವಿ ಅಲ್ವಾ. ಇವಾಗ ಪ್ಲೀಟ್ಸ್ ನ ಮಾಡಬೇಕಾಗುತ್ತೆ. ಎಲ್ಲಾ ನೆರಿಗೆಗಳು ಕೂಡ ಈಕ್ವೆಲ್ ಆಗಿ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕು. ಹಾಗೇನೆ ನಾನು ಇಲ್ಲಿ ಸೀರೆಯ ತುದಿಯಿಂದ ಪ್ಲೀಟ್ಸ್ ನ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡಿ, ಇವಾಗ ಒಂದು 10 ನೆರಿಗೆ ಆದ್ಮೇಲೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಜೋಡಿಸ್ಬಿಟ್ಟು ಕ್ಲಿಪ್ಗಳನ್ನ ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ ಸೀರೆನ ಸೆರ್ಗುನ 1 ಮಾರ ಆಗೋಷ್ಟು ಬಿಟ್ಟು ಉಳಿದಿರೋಂತ ಎಲ್ಲಾ ಸೀರೆನೂ ನಾವಿಲ್ಲಿ ನೆರಿಗೆ ಮಾಡ್ತಾ ಇರೋದ್ರಿಂದ ಎಲ್ಲಾ ನೆರಿಗೆಗಳನ್ನು ಕೂಡ ನಾವು ಒಂದೇ ಸಲ ಹೋಲ್ಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 10 ನೆರಿಗೆಗಳಾದ್ಮೇಲೆ ಎರಡೂ ಕಡೆನಲ್ಲೂ ಕೂಡ ಕ್ಲಿಪ್ಗಳನ್ನ ಹಾಕೊಳ್ತಾ ನಾನಿಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಕ್ಲಿಪ್ ಹಾಕೊಂಡಿರ್ತೀವಲ್ಲ ಅಲ್ಲಿವರೆಗೂ ಕೂಡ ಇದೇ ರೀತಿ ನೆರಿಗೆಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ 2 ಪಾರ್ಟ್ ಆಗಿ ಮಾಡಿಕೊಂಡು ನೆರಿಗೆಗಳನ್ನ ಕ್ಲಿಪ್ ಹಾಕೊಳ್ತಾ ಇದ್ದೀನಿ ಎರಡೂ ಸೈಡಲ್ಲೂ ಕೂಡ. ನೋಡಿ, ಈ ರೀತಿ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೆ ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ. ನೋಡಿ, ಇಷ್ಟು ನೆರಿಗೆನ ಮಾಡ್ಕೊಂಡಿದ್ದೀನಿ. ಸೆರ್ಗುಗೆ 1 ಮಾರ ಆಗೋಷ್ಟು ಬಿಟ್ಟು ಕ್ಲಿಪ್ಪನ್ನು ಹಾಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ನ ಬಿಟ್ಕೊಂಡಿದ್ದೀನಿ. ನೋಡಿ, ಅಷ್ಟು ಕ್ಲಾತ್ ನ ಬಿಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇವಾಗ ನಾವು ಪ್ಲೀಟ್ಸ್ ನ ಮಾಡ್ಕೊಂಡಿದೀವಲ್ಲ, ಇದನ್ನ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಪ್ಲೀಟ್ಸ್ ಆಗಿದೆ. ನಾನಿಲ್ಲಿ ಕೌಂಟ್ ಮಾಡಿಲ್ಲ ಎಷ್ಟು ಪ್ಲೀಟ್ಸ್ ಬಂದಿದೆ ಅಂತ. ಮಾಡಿರುವಂತಹ ಎಲ್ಲಾ ನೆರಿಗೆನೂ ನಾನು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕ್ಲಿಪ್ಪನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ 1 by 1 ಬರಬೇಕು ನೆರಿಗೆಗಳು, ಆ ತರ ಜೋಡಿಸ್ಕೋಬೇಕು. ಒಂದು 8 ನೆರಿಗೆಗಳಾದ್ಮೇಲೆ ಅಲ್ಲಿ ಕ್ಲಿಪ್ ಹಾಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಇಲ್ಲಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲಾ ಪ್ಲೀಟ್ಸ್ ಗಳು ಕೂಡ ಒಂದೇ ಡಿಸ್ಟೆನ್ಸ್ ಅಲ್ಲಿ 1 by 1 ಇರಬೇಕು, ಆ ರೀತಿ ಜೋಡಿಸ್ಕೋಬೇಕು. ನಾನಿಲ್ಲಿ 8 ನೆರಿಗೆಗಳನ್ನ ಈ ರೀತಿ ಇಟ್ಕೊಂಡು ಕ್ಲಿಪ್ ನ ಹಾಕೊಂಡಿದ್ದೀನಿ. ಇದೇ ರೀತಿ 8 ಅಥವಾ 6 ನೆರಿಗೆಗಳನ್ನ ಇದೇ ರೀತಿ ಜೋಡಿಸ್ಕೊಂಡು ನೀವು ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಬಿಂದಿಗೆ ಹತ್ರ ಸ್ಪ್ರೆಡ್ ಮಾಡುವಾಗ ಯಾರಾದ್ರೂ ಸಪೋರ್ಟ್ ತಗೊಂಡು ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಗೆ ಕ್ಲಿಪ್ ಅನ್ನು ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲಿಗೆ ಪಿನ್ ಅನ್ನು ಹಾಕೊಂಡ್ಬಿಡಿ. ತುಂಬಾನೇ ಈಸಿ ಆಗುತ್ತೆ. ನೀವು ಅಲ್ಲಿ ಬಿಂದಿಗೆಯ ಕಂಠ ಭಾಗಕ್ಕೆ ಇದನ್ನ ಕಟ್ಟುತ್ತೀವಲ್ಲ, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕ್ಲಿಪ್ ಬದಲು ನೀವು ಪಿನ್ನನ್ನೇ ಹಾಕೊಂಡ್ಬಿಡಿ. ಪಿನ್ ಹಾಕೊಂಡ್ರೆ ಒಬ್ಬರೇ ಆದ್ರೂ ಕೂಡ ನೀವು ಸ್ಪ್ರೆಡ್ ಮಾಡಬಹುದು, ಬಟ್ ಕ್ಲಿಪ್ ಹಾಕೊಂಡ್ರೆ ಇನ್ನೊಬ್ರು ಸಪೋರ್ಟ್ ತಗೋಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳೆಲ್ಲವನ್ನು ಜೋಡಿಸ್ಬಿಟ್ಟು ಅಲ್ಲಿ ಒಂದೇ ಒಂದು ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ. ನೋಡಿ, ಇವಾಗ ರೆಡಿ ಆಗಿದೆ, ನೆರಿಗೆ ಎಲ್ಲ ರೆಡಿ ಆಗಿದೆ. ಇವಾಗ ನಾವು ಸೆರ್ಗನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಬಾರ್ಡರ್ ಯಾವ ಕಡೆ ಇದೆ ಆ ಕಡೆಯಿಂದ ಹೀಗೆ ಮಾಡ್ಕೋಬೇಕಾಗುತ್ತೆ ಸೆರ್ಗನ್ನ. ಸೆರ್ಗ್ನಲ್ಲಿ ಒಂದು 3 ಪ್ಲೀಟ್ಸ್ ಬರುತ್ತೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ 3 ಪ್ಲೀಟ್ಸ್ ಬರುತ್ತೆ. ಇದಿಷ್ಟನ್ನು ಕೂಡ ಜೋಡಿಸ್ಕೊಂಡ್ಬಿಟ್ಟು ಕ್ಲಿಪ್ಗಳನ್ನ ಹಾಕೊಳ್ಳಿ. ಇಲ್ಲೇನ್ ಪಿನ್ ಹಾಕೋ ಅವಶ್ಯಕತೆ ಇರಲ್ಲ, ಕ್ಲಿಪ್ ಅನ್ನು ಹಾಕಿದ್ರೆ ಸಾಕಾಗುತ್ತೆ. ಬಟ್ ಪ್ಲೀಟ್ಸ್ ನ ಮಾಡ್ಕೋತಿರಲ್ಲ ಫ್ರೆಂಡ್ಸ್, ಅಲ್ಲಿಗೆ ನೀವು ಪಿನ್ ಅನ್ನು ಹಾಕೊಳ್ಳಿ. ನೋಡಿ, ಇವಾಗ ಇಷ್ಟನ್ನು ಕೂಡ ಅಂದ್ರೆ ನಾನು ಸೆರ್ಗುಗೆ 1 ಮಾರ ಆಗೋಷ್ಟು ಬಿಟ್ಟು ಅದ್ರ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಬಿಟ್ಟಿದೆ ಅಲ್ವಾ, ಅಷ್ಟನ್ನು ಕೂಡ ನಾನು ಇವಾಗ ಸೆರ್ಗುನ ರೆಡಿ ಮಾಡ್ಕೊಂಡಿದ್ದೀನಿ.
ಇವಾಗ ಸೆರ್ಗು ಹಾಗೇನೆ ನೆರಿಗೆ ಎರಡೂ ರೆಡಿ ಇದೆ. ನೆಕ್ಸ್ಟ್ ಈ ಕಡೆ ಒಂದು ಪೀಠವನ್ನ ಇಟ್ಕೊಂಡಿದ್ದೀನಿ ಟೇಬಲ್ ಮೇಲೆ, ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ. ಬಿಂದಿಗೆಗೆ ಒಂದು ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ಹಾಗೇನೆ ಬಿಂದಿಗೆಗೆ ಮುಂದೆ ಸ್ವಲ್ಪ ಗ್ಯಾಪ್ ಇರಬೇಕು, ಆ ರೀತಿ ಇಟ್ಕೊಳ್ಳಿ. ನೋಡಿ ಇವಾಗ ಸೆರ್ಗನ್ನ ಹೀಗೆ ಎಡಭಾಗಕ್ಕೆ ಇಟ್ಕೊಂಡಿದ್ದೀನಿ, ಅಂದ್ರೆ ಕಳಶದ ಎಡಭಾಗಕ್ಕೆ. ನೆಕ್ಸ್ಟ್ ಫ್ರೆಂಡ್ಸ್, ನಾವೇನಿಲ್ಲಿ ಪ್ಲೀಟ್ಸ್ ನ ಮಾಡ್ಕೊಂಡಿದ್ವಿ ಅದನ್ನ ಬಿಂದಿಗೆ ಕಂಠ ಭಾಗಕ್ಕೆ ಕಟ್ಟಬೇಕಾಗುತ್ತೆ. ನೋಡಿ ಈ ರೀತಿ ಸ್ವಲ್ಪ ಲೂಸ್ ಆಗಿ ಕಟ್ಕೊಳ್ಳಿ. ಹಾಗೇನೆ ನಾವೇನ್ ಪ್ಲೀಟ್ಸ್ ನ ಮಾಡಿರ್ತೀವಿ ಅದನ್ನ ಸ್ವಲ್ಪ ಮೇಲ್ಭಾಗದಲ್ಲಿ ಸ್ಪ್ರೆಡ್ ಮಾಡ್ಕೊಬಿಟ್ಟು ಆಮೇಲೆ ಈ ತರ ನೂಲ್ನಿಂದ ಕಟ್ಕೋಬೇಕಾಗುತ್ತೆ. ಅಂದ್ರೆ ಒಂದು ಗಟ್ಟಿಯಾಗಿರೋ ದಾರದಿಂದ ಕಟ್ಕೋಬೇಕಾಗುತ್ತೆ. ನೋಡಿ ಮೇಲ್ಗಡೆ ಎಕ್ಸ್ಟ್ರಾ ಕ್ಲಾತ್ ಇರಬೇಕು, ಆ ರೀತಿ ಕಟ್ಕೊಳ್ಳಿ, ಇಲ್ಲಾಂದ್ರೆ ನೆರಿಗೆಗಳೆಲ್ಲ ಜಾರುತ್ತೆ. ನೋಡಿ ಈ ರೀತಿ ಸ್ವಲ್ಪ ಲೂಸ್ ಆಗಿ ಕಟ್ಕೊಳ್ಳಿ. ಪ್ಲೀಟ್ಸ್ಗಳನ್ನ ಮಾಡ್ಕೊಳ್ತೀವಲ್ಲ ಅವಾಗ 8 ನೆರಿಗೆಗಳನ್ನ 1 by 1 ಬರೋ ರೀತಿ ನಾವು ಜೋಡಿಸ್ಕೊಳ್ತೀವಲ್ಲ, ಅವಾಗ ಪಿನ್ನನ್ನು ಹಾಕೊಂಡಿದ್ರೆ ಇನ್ ಕೇಸ್ ಏನಾದ್ರೂ ನೆರಿಗೆಗಳು ಜಾರುದ್ರೂ ಪ್ಲೀಟ್ಸ್ ವೇರಿಯೇಷನ್ ಆಗಲ್ಲ. ಅದಕ್ಕೋಸ್ಕರ ಪಿನ್ನನ್ನು ಹಾಕೊಳ್ಳಿ ಅಂತ ಹೇಳಿದೆ. ಅಥವಾ ನೀವು ಕಂಠಭಾಗದ ಹತ್ರ ಈ ರೀತಿ ಕಟ್ಟುವಾಗ ಬೇರೊಬ್ರು ಸಪೋರ್ಟ್ ತಗೊಂಡು ಕಟ್ಟುತ್ತೀವಿ ಅಂತ ಹೇಳಿದ್ರೆ ನೀವು ಕ್ಲಿಪ್ಪನ್ನೇ ಹಾಕೊಳ್ಳಿ ಅಲ್ಲಿಗೆ. ನೋಡಿ ಇವಾಗ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಹಾಗೇನೆ ಕಟ್ಟುವಾಗ ಮತ್ತೊಬ್ರು ಸಪೋರ್ಟ್ ತಗೊಂಡೇನೆ ಕಟ್ಟಿ, ಇಲ್ಲಾಂದ್ರೆ ನೆರಿಗೆಗಳೆಲ್ಲ ವೇರಿಯೇಷನ್ ಬಂದ್ಬಿಡುತ್ತೆ. ಅಥವಾ ನೀವೇನಾದ್ರೂ ಬಿಂದಿಗೆ ಕಂಠ ಭಾಗಕ್ಕೆ ಗಟ್ಟಿಯಾಗಿ ಕಟ್ಕೊಳ್ತೀವಿ ಸ್ಟಾರ್ಟಿಂಗ್ ಏನೇ ಅಂತ ಹೇಳಿದ್ರೆ, ನಾವೇನು ನೆರಿಗೆಗಳು ಮಾಡ್ಕೊಂಡಿರ್ತೀವಿ ಅಷ್ಟನ್ನು ಕೂಡ ಕಂಠ ಭಾಗದ ಹತ್ರ ಫಸ್ಟ್ ಸ್ಪ್ರೆಡ್ ಮಾಡ್ಕೊಬಿಟ್ಟು ಆಮೇಲೆ ದಾರವನ್ನ ಕಟ್ಬಿಡಿ. ಅವಾಗ ಟೈಟ್ ಆಗಿ ಕಟ್ಟಿದ್ರು ನೆರಿಗೆಗಳನ್ನ ಈ ರೀತಿ ನಾವು ಸ್ಪ್ರೆಡ್ ಮಾಡ್ಕೋಬಹುದು. ನೋಡಿ ಇವಾಗ ಕೆಳಭಾಗದಲ್ಲಿರ್ತಕ್ಕಂಥ ಕ್ಲಿಪ್ ಅನ್ನ ರಿಮೂವ್ ಮಾಡಿ ಸುತ್ತನೂ ಕೂಡ ಆ ಪೀಠದ ಸುತ್ತನೂ ಕೂಡ ನಾನು ಇಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಬ್ಲೌಸ್ ಪೀಸ್ ಇಂದ ನಾವೇನು ಆ ಕಂಠ ಭಾಗಕ್ಕೆ ಪ್ಲೀಟ್ಸ್ ನ ಕಟ್ಕೊಂಡಿದ್ವಿ ಅದು ಮತ್ತೆ ಬಿಂದಿಗೆ ಕವರ್ ಆಗೋ ರೀತಿನಲ್ಲಿ ನಾನಿಲ್ಲಿ ಬ್ಲೌಸ್ ಪೀಸ್ ನ ಹಿಂದೆಯಿಂದ ಪಿನ್ ಅನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆಯಿಂದ ಒಂದೆರಡು ಪಿನ್ ಅನ್ನು ಹಾಕ್ಬಿಟ್ಟು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಸ್ವಲ್ಪ ಟೈಟ್ ಆಗಿ ಎಳೆದು ಹಿಂದೆಯಿಂದ ಒಂದೆರಡು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆಯ ಕೆಳಭಾಗಕ್ಕೆ ಒಂದು ಗಟ್ಟಿಯಾಗಿ ಹಸಿ ನೂಲ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಗಟ್ಟಿಯಾಗಿ ಈ ರೀತಿ ಕಟ್ಕೊಳ್ಳೋದ್ರಿಂದ ಪ್ಲೀಟ್ಸ್ ಎಲ್ಲ ನೀಟಾಗಿ ದೇವಿ ಪದ್ಮಾಸನದಲ್ಲಿ ಕೂತಿರುವ ಒಂದು ಅಲಂಕಾರದ ತರ ಕಾಣಿಸುತ್ತೆ. ಹಾಗೇನೆ ಮುಂದೆ ಇರ್ತಕ್ಕಂಥ ಪ್ಲೀಟ್ಸ್ ಗಳೇನಿದೆ ಅದನ್ನೆಲ್ಲವೂ ಕೂಡ ನೀವು ಸರಿ ಮಾಡ್ಕೋಬೇಕಾಗುತ್ತೆ. ನೋಡಿ ಹೀಗೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾನು ಇಲ್ಲಿ ಕರೆಕ್ಟ್ ಆಗಿ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು, ಆ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬಲಭಾಗದ ಭುಜದ ಮೇಲೆ ತಗೊಬಂದು ಮತ್ತೆ ಎಡಭಾಗದ ಭುಜದ ಮೇಲೆ ಹಾಕಿ ಮಧ್ಯದಲ್ಲಿ ವಿ ಶೇಪ್ ಅಲ್ಲಿ ನಾವು ಸ್ವಲ್ಪ ಟ್ವಿಸ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಬಲಭಾಗದ ಭುಜದ ಮೇಲೆ ಹಾಕಿ ನೆಕ್ಸ್ಟ್ ಉಳಿದಿರುವಂತಹ ಸೆರ್ಗನ್ನ ಎಡಭಾಗದ ಭುಜದ ಮೇಲೆ ಹಾಕ್ಬಿಟ್ಟು ಮಧ್ಯದಲ್ಲಿ ವಿ ಶೇಪ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇನೆ. ನೋಡಿ ಹೀಗೆ ಕ್ಲಿಪ್ ಅನ್ನ ರಿಮೂವ್ ಮಾಡೋದಿದ್ರೆ ರಿಮೂವ್ ಮಾಡ್ಬಿಟ್ಟು ಬೇಕಾದ್ರೆ ನೀವು ಹಾಕೋಬಹುದು. ನೋಡಿ ಈ ತರ ವಿ ಶೇಪ್ ಅಲ್ಲಿ ಹೀಗೆ ಟ್ವಿಸ್ಟ್ ಮಾಡೋದು. ಹಾಗೇನೆ ಹಿಂಭಾಗದಲ್ಲಿ ಉಳಿದಿರ್ತಕ್ಕಂಥ ಸೆರ್ಗೇನಿರುತ್ತೆ ಆ ಸೆರ್ಗನ್ನ ಮುಂಭಾಗದ ಹತ್ರ ಈ ರೀತಿ ತಂದು ಅಲ್ಲೊಂದು ಪಿನ್ ಅನ್ನ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ಹಾಕೋದ್ರಿಂದ ತುಂಬಾನೇ ಸುಂದರವಾಗಿ ಕಾಣಿಸುತ್ತೆ. ನಾನು ಅದಕ್ಕೇನೆ 1 ಮಾರಾಗುವಷ್ಟು ಸೆರ್ಗಗ್ ಬಿಟ್ಟಿದ್ನಲ್ಲ ಅದ್ರ ಪಕ್ಕ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ ಬಿಟ್ಕೊಂಡೆ ಅಲ್ವಾ, ಇದಕ್ಕೋಸ್ಕರನೇ ನಾನು ಬಿಟ್ಕೊಂಡಿದ್ದು. ನೆಕ್ಸ್ಟ್ ನಾನಿಲ್ಲಿ ವಿ ಶೇಪ್ ಅಲ್ಲಿ ಸೆರ್ಗುನ್ ಹಾಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಒಂದು ಗಟ್ಟಿಯಾಗಿ ದಾರವನ್ನ ಕಟ್ಕೊಳ್ತಾ ಇದ್ದೀನಿ. ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ಇಲ್ಲಿ ಸೊಂಟದ ಡಾಬನ್ನ ಹಾಕ್ಬೇಕಲ್ಲ, ಹಾಗಾಗಿ ಟೈಟ್ ಆಗಿ ಕಟ್ಕೊಳ್ಳಿ. ನೋಡಿ ಇವಾಗ ಸೆರ್ಗನ್ನ ಈ ರೀತಿ ಮುಂಭಾಗಕ್ಕೆ ತಗೊಂಡ್ ಬಂದು ಅಲ್ಲೊಂದು ಕ್ಲಿಪ್ ಅನ್ನ ಪಿನ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾವೇನು ಪ್ಲೀಟ್ಸ್ ಗಳನ್ನ ಸ್ಪ್ರೆಡ್ ಮಾಡಿರ್ತೀವಿ ಅಲ್ಲೊಂದು ಪ್ಲೀಟ್ಸ್ ನ ಹಿಡಿದು ಹೀಗೆ ಒಳಭಾಗದಿಂದ ಒಂದು ಚಿಕ್ಕ ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ. ನೋಡಿ ಈ ರೀತಿ. ನೆಕ್ಸ್ಟ್ ಸೆರ್ಗಿನ ಮುಂಭಾಗದಲ್ಲಿ ಇರ್ತಕ್ಕಂಥ ಪ್ಲೀಟ್ಸ್ ಏನಿದೆ ಅದನ್ನ ಈ ರೀತಿ ಆ ಚೆಸ್ಟ್ ಪಾರ್ಟ್ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಲ್ಲಿ 3 ಪ್ಲೀಟ್ಸ್ ಇರುತ್ತೆ, ಅಷ್ಟನ್ನು ಕೂಡ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಕಳಶದ ಕಂಠಭಾಗದ ಹತ್ರ ಬ್ಲೌಸ್ ಪೀಸ್ ಕಾಣಿಸ್ತಾ ಇದೆಯಲ್ಲ, ಅದು ಕಾಣಿಸಬಾರ್ದು ಅಂತ ಹೇಳಿದ್ರೆ ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ಒಂದೊಂದು ಪ್ಲೀಟ್ಸ್ ನ ತೆಗೆದು ಅಲ್ಲೊಂದು ಗುಂಡ್ ಪಿನ್ ಹಾಕೊಂಡ್ಬಿಡಿ. ಅವಾಗ ಎಕ್ಸ್ಟ್ರಾ ಕ್ಲಾತ್ ಬ್ಲೌಸ್ ಪೀಸಿನ ಕ್ಲಾತ್ ಕಾಣಿಸೋಲ್ಲ. ಅಲ್ಲೊಂದು ನಾನಿಲ್ಲಿ ಗುಂಡ್ ಪಿನ್ ಹಾಕೊಂಡಿದ್ದೀನಿ. ನೋಡಿ ಇದಿಷ್ಟು ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು ಡಾಬನ್ನ ಸೇರಿಸ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಎಲ್ಲಾ ಪ್ಲೀಟ್ಸ್ ಎಷ್ಟು ನೀಟಾಗಿ ಅರೇಂಜ್ ಆಗಿದೆ ಅಂತ. ನೋಡಿ ಇವಾಗ ಡಾಬನ್ನ ಕಟ್ಕೊಳ್ತಾ ಇದ್ದೀನಿ. ಹೀಗೆ ಟೈಟ್ ಆಗಿ ಕಟ್ಕೋಬೇಕು ಡಾಬನ್ನು ಕೂಡ. ನೋಡಿ ಇವಾಗ ಡಾಬು ಕೂಡ ಕಟ್ಟಿದ್ದಾಗಿದೆ.
ಈ ರೀತಿ ಕಾಣಿಸ್ತಾ ಇದೆ. ತುಂಬಾನೇ ಸುಂದರವಾಗಿರುತ್ತೆ ಫ್ರೆಂಡ್ಸ್. ನಾನು ಮಾಡಿದಂತಹ ಎಲ್ಲಾ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋಸ್ಗಳಲ್ಲಿ ನನಗೆ ಇದು ತುಂಬಾ ಈಸಿ ಅನಿಸ್ತು, ಜೊತೆಗೆ ತುಂಬಾ ಸುಂದರವಾಗಿದೆ ಅಂತ ಕೂಡ ಅನ್ನಿಸ್ತು. ನೋಡಿ, ಇವಾಗ ಕಳಶದ ಕಂಠ ಭಾಗಕ್ಕೆ ನೆಕ್ಲೆಸ್ ನ ಹಾಕೊಂಡಿದ್ದೀನಿ. ಹಾಗೇನೆ ನಿಮ್ಮಲ್ಲಿ ಯಾವ್ದು ಲಭ್ಯ ಇದೆ ಆ ಒಂದು ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಇದಿಷ್ಟು ಅಲಂಕಾರ ಮುಗಿದ್ಮೇಲೆ ಲಕ್ಷ್ಮಿಯ ಕಳಶ ಈ ರೀತಿ ಕಾಣಿಸ್ತಾ ಇದೆ. ತುಂಬಾನೇ ಸುಂದರವಾಗಿರುತ್ತೆ, ಈಸಿಯಾಗೂ ಕೂಡ ಇರುತ್ತೆ. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ನ ಟಚ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋಸ್ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮ್ಗೇನೆ ಬರುತ್ತೆ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.